ಇಲ್ಲ ಒಂದ್ ನಿಮಿಷ ಯಾಕೆ ಮಾತಾಡಬಾರ್ದು ಅಣ್ಣ ಯಾಕೆ ಮಾತಾಡಬಾರ್ದು ಇವತ್ತು ಅಲ್ಲ ಒಂದ್ ನಿಮಿಷ ಇವತ್ತು ಸಮಸ್ಯೆ ಆಗಿರೋದು ಸಭೆ ಹುಲಿ ಕರಿತಿದ್ದೀರಾ ನಿಮ್ ಸಭೆನ ಹುಲಿ ಕರಿತಿದ್ದೀರಾ ಮತ್ತೆ ಇನ್ನೇನ್ ಮಾತಾಡ್ತಿದ್ದೀರಣ್ಣ ಇನ್ನೇನ್ ಮಾತಾಡ್ತಿದ್ದೀರಿ ತಾವೇನ್ ಮಾತಾಡ್ತಿದ್ದೀರಿ ಇದ್ದಿದ್ರಲ್ಲಿ ಒಂದು ಅಲ್ಪ ಸ್ವಲ್ಪ ನಿಮ್ ಬಗ್ಗೆ ಒಂದ್ ಸ್ವಲ್ಪ ನಮ್ದು ಅಭಿಮಾನ ಇದೆ ಅರ್ಥ ಆಯ್ತಲ್ಲ ಆಯ್ತಂದ್ರೆ ಯಾಕಂದ್ರೆ ನೀವು ಶಾಸಕಾಂಗ ಸಭೆಯಲ್ಲಿ ಪ್ರಶ್ನೆ ಎತ್ತುವಂತ ಕೆಲಸ ಮಾಡ್ತಿದ್ದೀರಿ ಆದ್ರೆ ಸ್ಥಳೀಯವಾಗಿ ಸರ್ ನಿಮ್ದೊಂದು ಹೇಳಿಕೆ ಏನಿದೆ ಅದು ನಾನು ಖಂಡಿತವಾಗಿ ಇಲ್ಲೇ ನಿಮ್ಗೂ ಖಂಡಿಸ್ತೀನಿ ನಿಮ್ಮ ಒಂದು ಇದರ ಕ್ಷೇತ್ರದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಅರಣ್ಯಕ್ಕೆ ಸಂಬಂಧಪಟ್ಟಿದ್ದ ಜಾಗದಲ್ಲಿ ರೆಸಾರ್ಟ್ಗಳು ಕಟ್ಕೊಂಡ್ಬಂದ್ರೆ ಅದಕ್ಕೆ ಪೂರಕವಾಗಿರೋ ಮಾಹಿತಿ ತಂದುಕೊಟ್ರೆ ಆ ದಾಖಲೆ ತಂದುಕೊಟ್ರೆ ನಾ ಪರಿಶೀಲಿಸ್ತೀನಿ ಅಂತ ಹೇಳಿ ದಾಖಲೆ ತರಕ್ಕೆ ನಾನ್ಯಾರು ತಾವಿಲ್ವೇ ಅಲ್ಲಿ ಏನು ಪರಿಶೀಲನೆ ಯಾವಾಗ ಮಾಡ್ತೀವಿ ಇನ್ನೆಷ್ಟು ಕೊಲೆ ಮಾಡಿಸ್ತೀರಾ ಸರ್ ಇನ್ನೆಷ್ಟು ಕೊಲೆ ಮಾಡಿಸ್ತೀರಿ ಹೇಳಿ ತಾವು ಅಣ್ಣ ಪರಿವಾರ ನಿಮ್ಮೇಲೆ ಆಗಲ್ಲ ಸರ್ ವಿಧಾನಸೌಧ ಕೂತಿದ್ರೆ ತಾವು ವಿಧಾನಸೌಧ ಕೊಲಿ ಬರ್ತದ ನೋಡಿ ಸರ್ ಇಲ್ಲ ಸರ್ ನೀವು ಕೂಮಿಂಗ್ ಶುರು ಮಾಡಿದ್ಮೇಲೆ ಅಕ್ಕಪಕ್ಕದ ಹಳ್ಳಿಯವರಿಗೆ ಕೂಮಿಂಗ್ ಶುರು ಮಾಡಿದೀವಿ ಅನ್ನೋ ಮಾಹಿತಿ ಕೊಡಬೇಕು ಒಂದು ಆಲ್ರೆಡಿ ಒಂದು ಕೊಲೆ ಮಾಡಿಸಿದಿರಿ ಜೊತೆಗೆ ಅದ್ರ ಜೊತೆಗೆ ಇದ್ದಿದ್ದು ಇನ್ನೊಂದು ಮರಿ ಸಿಕ್ಕಿಲ್ಲ ದಾಟಿ ಏನಿದೆ ಏನ್ ಮಾಡ್ತಿದ್ದೀರಿ ಸಲಹೆ ಕೊಡಿ ನೀವು ಆದರೆ ಕೊಲೆ ಮಾಡಿದ್ದೀರಿ ಸಲಹೆ ಕೊಡಕ್ಕೆ ನೋಡಿ IPS IAS ಅಧಿಕಾರಿಗಳ ನಿಮ್ಮ ಅಕ್ಕಪಕ್ಕ ಇರ್ತದೆ ಅವ್ರು ಸಲಹೆ ಕೊಡ್ತಾರೆ ಸ್ಥಳೀಯ ಸಮಸ್ಯೆ ಒಂದ್ ನಿಮಿಷ ನಿಮ್ಗೆ ನಾನು ಕರೀತೀನಿ ದಯವಿಟ್ಟು ಯಾಕೆ ಅಣ್ಣ ಒಂದ್ ನಿಮಿಷ ಇದ್ಬಿಡೋಣ ನೋಡಿ ಸರ್ ಹೇಳಿ ಸರ್ ಸಮಸ್ಯೆಗಳು ಕಳಿಸಿ ನಿಮಗೆ ಓಟಿಗೆ ಒಂದು ಇದಷ್ಟೇ ನಿಮಗೆ ಓಟ್ ಬಂದಾಗ ಮನೆ ಮನೆ ಬಾಗಿಲು ಕ್ಲಿಯರ್ ಮಾಡ್ತಾರೆ ತಾವು ನಿನ್ನೆ ಮೈಸೂರಲ್ಲಿ ಇದ್ರಿ ಅಂತ ಮಾಹಿತಿ ಇತ್ತು ಹೌದಾ ಸರ್ ಇದ್ದೆ ಅಲ್ವಾ ಸರ್ ಈಗ ಇದು ಹುಲಿ ದಾಳಿ ಯಾವಾಗಾಗಿತ್ತು ಸರ್ ಹೇಳಿ ಸರ್ ತಾವು ಹೇಳಿ ಸರ್ ನೀವು ಹೇಳಿ ಈಗ ಅದೆಲ್ಲ ಈಗ ನಮಗೆ ಮಾಹಿತಿ ಇತ್ತು ನೋಡಿ ಸರ್ ಬೆಳಿಗ್ಗೆ ಒಂದು ನಿಮಿಷ ವಿಶ್ಲೇಷಣೆ ಮಾಡೋದು ಬೇಡ ನೀವು ಸಲಹೆ ಹೇಳಿ ಆಯ್ತು ಸರ್ ಆಯ್ತು ಪೊಲೀಸ್ ಅವರು ಈ ಮೃತ ವ್ಯಕ್ತಿನ ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರು ಅಂತ ಉತ್ತರ ಕೊಡಿ ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದು ಅದು ಸರಿಯಲ್ಲ ಇದ್ರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಅವರು ನೆಂಟರು ಅವ್ರು ಬೇಕಾಗಿರೋರು ಎಲ್ಲರೂ ಅಲ್ಲಿದ್ರೆ ಏನಿಲ್ಲ ಮಾಹಿತಿ ನೋಡಿ ಇವ್ರಿಗೆ ನಿಮ್ಗೆ ಏನೋ ಪತ್ರಕರ್ತರಿಗೆ ಇಷ್ಟ ಹೇಳೋದು ಅಲ್ಲಿಗೆ ಬಂದ್ರೆ ಇವ್ರು ಜನ ಬಿಡಲ್ಲ ಇವ್ರನ್ನ ಅಂತ ಗೊತ್ತಿತ್ತು ಇವ್ರಿಗೆ ಆಲ್ರೆಡಿ ಎರಡನೇ ನಾನು ರಾಜಕೀಯ ಮಾಡ್ತಾ ಗಾಡಿ ಯಾರು ಸೇವೆ ಮಾಡಕ್ ಬಂದಿರೋರು ಯಾರು ಸೇವೆ ಮಾಡಕ್ ಬಂದಿರೋದು ಅಂತ ಯಾರು ಸೇವೆ ಮಾಡಕ್ ಬಂದಿರೋರು ಗಲಾಟೆ ಮಾಡಲ್ಲ ಸಂಬಳ ಕೊಡ್ತೀವಿ ಯಾಕೆ ಬನ್ನಿ ಆಯ್ತು ಬನ್ನಿ ದ್ವೇಷಿಗಳ ಮಾಡ್ಕೊಬಿಡಿ
ಅವೆಲ್ಲ ತಳ್ಳಿದಕ್ಕೆ ಹೆಂಗೆ ತಳ್ತೀರಾ? ಹೆಂಗ್ ತಳ್ತೀರಾ? ಅಧಿಕಾರ ಅವನ್ ಕೊಟ್ಟ ನಿನಗೆ ಯಾರನ್ನ ಕಾಪಾಡಕ್ ಬಂದಿದ್ದೀರಾ ನೀವು? ಕೂತ್ಕೊಳ್ರಿ ಕೆಳಕ್ಕೆ. ಎಲ್ಲ ಸಂಬಳ ಕೊಡ್ತಾರೆ ನಮ್ಮನ್ ಕೈ ಕೆಳಕ್ಕೆ, ಆಂಗನ ಮಗನ ಕೈ ಹಾಕಲ್ಲ. ನಾನು ಓಟ್ ಹಾಕಿರೋದಕ್ಕೆ ಇವತ್ತು ಕಾಯ್ತಾ ಇದ್ದೀರಾ ಅವ್ನ ನೀವು? ಹೆಂಗ್ ತಳ್ಳಿದ್ರಿ? ಯಾರು ತಳ್ಳಿದ್ದು? ಇಲ್ಲ ಇಲ್ವಾ ನೀಲಿ ಶರ್ಟು ಕೂತ್ಕೊಳ್ರಿ ಕೆಮ್ಮೆ ಕೇಳಿ. ಏನ್ ಮಾಡ್ತಾ ಇದ್ವಿ? ಸರ್ ದಯವಿಟ್ಟು ಬನ್ನಿ ಕೇಳಿದೆ ನೀವು ಉತ್ತರ ಕೂಡ ಕಾಯ್ತಾ ಇಲ್ಲ, ಅವ್ರನ್ನ ಕಾಪಾಡ್ತಾ ಇದ್ದೀರಿ ನೀವು. ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಏನ್ ಧರ್ಮ ಮಾಡಿದ್ದೀರಾ? ಅಲ್ಲ ನಾವೇ ಮಾಡ್ಲಿಲ್ಲ. ಅಲ್ಲಣ್ಣ ನೀವು ನನಗೆ ಅವಕಾಶ ಮಾಡ್ಕೊಂಡು ಧರ್ಮ ಮಾಡಿದ್ದೀರಾ? ಅಲ್ಲಿ ಮಾತಾಡುವಾಗ ನೀವು ಬರ್ಲಿಲ್ಲ. ಕೇಳಿ, ಒಂದು ನಿಮಿಷ ಕೇಳಿದೆ. ಅವನು ನನ್ನ ಸೇವಕ, ಅವನು ಒಂದು ನಿಮಿಷ ನೀವು ಅವ್ನು ನನ್ನ ಕೆಲಸ ಮಾಡಕ್ ಬಂದಿರೋ ಅಯೋಗ್ಯ ಅವನು. ರೈತ ಮುಖಂಡರೆಲ್ಲ ಇದ್ದಾಗಲೂ ಅಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ನೀವು ನಿಂತ್ಕೊಂಡು ಮಾತಾಡಿದ್ರಿ. ಈಗ ಬಂದು ನೀವು ಅವ್ರ ಗಾಡಿಗೆ ಅಟ್ಟ ನಿಂತ್ಕೊಂಡು ಮಾತಾಡಿದ್ರಿ. ಅರ್ಧ 15 ನಿಮಿಷ ಮಾತಾಡಿದ್ರಿ. ಎಲ್ಲ ನಿಮ್ಮ ಅಹವಾಲುಗಳನ್ನ ಹೇಳಿದ್ರಿ. ಅವನು ಕೇಳಿದ್ರೆ